ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬರ್ಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಸೊ ಫಸ್ಟಿಗೆ ಏನಂತಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೇಳ್ತಾ ಇದ್ರೆ ಪ್ಲೀಸ್ ಇಗ್ನೋರ್ ಮಾಡಿ. ಯಾಕೆಂದ್ರೆ ಎದುರುಗಡೆ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದ್ರದ್ದೇ ವಾಯ್ಸ್. ಅವ್ರು ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತಾನೆ ಇರ್ತಾರೆ, ಹಾಗಾಗಿ ಸ್ವಲ್ಪ ವಾಯ್ಸ್ ಕೇಳ್ತಾ ಇರ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟೇ. ಮಕ್ಳು ಆಟ ಆಡೋ ಟೈಮಲ್ಲಿ ಮಕ್ಳನ್ನ ಜಾಗ್ರತೆಯಾಗಿ ನೋಡ್ಕೋಬೇಕು ಅಂತಾರೆ, ಯಾಕಂದ್ರೆ ಅವ್ಳು ಪೆಟ್ ಮಾಡ್ಕೊಳ್ಳೋದು ಸಹಜ. ಹಾಗಾಗಿ ಆದ್ರೆ ಪಾಪು ಜೊತೆ ಇರ್ಬೇಕಾದ್ರೆ ಅವಳು ಆಟ ಆಡ್ತಾ ಇರ್ಬೇಕಾದ್ರೆ ನಾವು ಜಾಗೃತೆಯಾಗಿರ್ಬೇಕು ಅಂತ ನನಗ್ ನಿನ್ನೆನೆ ಗೊತ್ತಾಗಿದ್ದು. ಯಾಕೆಂದ್ರೆ ಕಣ್ ನೋಡ್ತಾ ಇರ್ಬೋದು ಯಾವ ತರ ಊದಿದೆ ಅಂತ. ಇದು ಐಶು ನನ್ ಮೊಬೈಲ್ ತೆಗ್ದು ಎರ್ಸಿದ್ಲು ಆಟ ಆಡೋ ಟೈಮಲ್ಲಿ. ಅವಳು ಎಷ್ಟಿದ್ದ ಫೋರ್ಸಿಗೆ ನನ್ ಕಣ್ ಹತ್ರ ಬಂದ್ಬಿತ್ತು. ಸೊ ನಿನ್ನೆ ನೈಟ್ ಇಂದ ನನ್ ಕಣ್ ಇದೇ ತರ ಇದೆ, ಸಿಕ್ಕಾಪಟ್ಟೆ ನೋವು. ಅವರಿಗೆ ಗೊತ್ತಾಗಲ್ಲ ಆಟ ಆಡೋ ಬರ್ದಲ್ಲಿ ಮೊಬೈಲ್ ಎಸೆಯೋದು. ಅವ್ರ ಆಟ ಸಾಮಾನ್ ಎಸ್ದಂಗೆ ಅಂತ ಅನ್ಕೊಂಡಿದ್ದಾರೆ. ಸೊ ಅವಳ ಕೈಗೆ ಮೊಬೈಲ್ ಸಿಕ್ತಾ ಅದನ್ನೇ ತೆಗ್ದು ಎಸೆದ್ಲು. ಖುಷಿಯಿಂದ ನಾನು ಅವಳು ಡಾಕ್ಟರ್ ಆಟ ಆಡ್ತಾ ಇದ್ವಿ. ಆದ್ರೆ ಅವಳು ಈ ತರ ಮಾಡಿದ್ಲು. ಅವಳಿಗೆ ಗೊತ್ತೇ ಇಲ್ಲ, ಹೊಡೆದ್ರು ನಾನು ಅಳ್ತಾ ಇದ್ರು ಅವಳಿಗೆ ಆಟದಲ್ಲೇ ಇರೋ ಅಳ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದಾಳೆ. ಸೊ ಮಕ್ಳಿಗೆ ಹೇಳಂಗಿಲ್ಲ ಬಿಡಂಗಿಲ್ಲ, ಅಂದ್ರೆ ಹೇಳ್ಬೇಕು, ಬಟ್ ಅವಕ್ಕೇನ್ ಅರ್ಥ ಆಗಲ್ಲ. ನಾವ್ ಹೇಳಿದ್ದನ್ ಸುಮ್ನೆ ಹಾ 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 ಅಂತ ಕೇಳ್ತಾರೆ. ಸಾರಿ ಕೇಳಿದ್ರು ಸಾರಿ ಕೇಳ್ತಾರೆ, ಥ್ಯಾಂಕ್ಸ್ ಹೇಳಿದ್ರು ಥ್ಯಾಂಕ್ಸ್ ಹೇಳ್ತಾರೆ. ಆತರ ಮಕ್ಳು ಆಟ ಆಡೋ ಟೈಮಲ್ಲಿ ಮಕ್ಳು ಜೊತೆ ನಾವು ಜಾಗೃತ ಇರ್ಬೇಕು ಅಂತ ನನಗ್ ನಿನ್ನೆ ಗೊತ್ತಾಯ್ತು. ಸೊ ಈ ತರ ಏನು ಮಾಡಕ್ಕಾಗಲ್ಲ, ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ಗೆ. ಸೊ ಕಳ್ಳ ಹತ್ರ ಎಲ್ಲ ಪೆಟ್ ಮಾಡ್ಕೊಂಡಿದ್ದು. ಸೊ ಬನ್ನಿ ದಿನಾನ ಸ್ಟಾರ್ಟ್ ಮಾಡುವ. ಐಶು ಬಟ್ಟೆನೆಲ್ಲ ಸ್ವಲ್ಪ ಫೋಲ್ಡ್ ಮಾಡಿಡೋಣ, ಫುಲ್ ಮೆಸ್ಸಿ ಆಗೋಗಿತ್ತು. ಹಾಗಾಗಿ ಸೊ ತೆಗ್ದಷ್ಟು ಅವಳ ಬಟ್ಟೆ ಸಿಗ್ತಾನೆ ಇತ್ತು. ಈ ತರ ಫ್ರಾಕ್ಗಳೆಲ್ಲ ಒಂದ್ ರಾಶಿ ಇದೆ, ಒಂದೂನು ಹಾಕಲ್ಲ ಆಯ್ತಾ. ಇದನ್ನಂತೂ ಒಂದ್ಸತಿನೂ ಹಾಕಿಲ್ಲ. ಇವಾಗ ಅವಳಿಗೆ ಸಣ್ಣ ಆಗ್ತಿದೆ, ಬೇರೆ ಮಕ್ಳಿಗೆ ಕೊಡ್ಬೇಕು. ಇದನ್ನು ಒಂದ್ಸತಿನೂ ಹಾಕಿಲ್ಲ. ಹಾಗಾಗಿ ಇವಾಗ ಫ್ರಾಕ್ಗಳು ತಗೊಳ್ಳೋದೇ ಬೇಡ ಅಂತ ಅನ್ಸ್ಬಿಟ್ಟಿದೆ. ಇವಾಗಿನ ಕಾಲದ ಹೆಣ್ಮಕ್ಳು ಹುಡ್ತಾನೆ ಮಾಡ್ರನ್ ಆಗಿರ್ತಾರೆ ಅಂತ ನಾನು ಅನ್ಕೋತೀನಿ. ಏನು ಅವಳಿಗೆ ಮೈ ಕಂಡ ತಕ್ಷಣ ಅದೇ ನಂಗ್ ಬೇಕು ಅಂತ ಒಂದ್ ಹಾಡು ಹೇಳು. ಮಾರುತಿ ಮಾರುತಿ ಜೋರಾಗಿ ಹೇಳಿ. ABC ಹೇಳಿ. ABCD ಅಷ್ಟೇ ಬರೋದು. ಕೊಡು 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 ಏ ತಾಳು, ನಾನು ಅಲ್ಲಿ ಏನೋ ಹೇಳ್ಬೇಕು, ಅವ್ರಿಗೆ ಕೇಳಲ್ಲ. ಒಂದ್ ನಿಮಿಷ. ಸೊ ಇವಳ ಹತ್ರ ಸಾಕಷ್ಟು ಫ್ರಾಕ್ಗಳಿದೆ, ಒಂದೂನು ಯೂಸ್ ಮಾಡಲ್ಲ ಆಯ್ತಾ. ಹೆಣ್ಮಗು ಆದ್ರೆ ಈ ತರ ಡ್ರೆಸ್ಸಸ್ ಹಾಕಿ ಇಷ್ಟು ಚಂದ ಅಲಂಕಾರ ಮಾಡ್ಬೇಕು, ಹೇರ್ ಎಕ್ಸಸೈಸ್ ಜಾಸ್ತಿ ಹಾಕ್ಬೇಕು, ಗ್ರ್ಯಾಂಡ್ ಡ್ರೆಸ್ ಹಾಕ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇಟ್ಕೊಂಡಿರ್ತಾರೆ. ಸೊ ಗಂಡ್ ಮಕ್ಳಾದವ್ರಿಗೆ ಈ ತರ ಜಾಸ್ತಿ ಆಸೆ ಇರತ್ತೆ, ನಮಗೊಂದ್ ಹೆಣ್ಣಿದ್ರೆ ಈ ತರ ಡ್ರೆಸ್ ಹಾಕ್ಬೋದು, ಆ ತರ ಡ್ರೆಸ್ ಹಾಕ್ಬೋದು ಅಂತ. ಬಟ್ ಹೆಣ್ಮಕ್ಳು ಆದವರಿಗೆ ಆ ಅವಕಾಶನೇ ಸಿಗಲ್ಲ. ಕೆಲವೊಂದ್ ಮಕ್ಳು, ಇವಳಿಗಂತೂ ಇಷ್ಟನೇ ಇಲ್ಲ, ಬರೀ ಈ ತರ ಟೀ ಶರ್ಟ್ ಚಡ್ಡಿ ಪ್ಯಾಂಟು ಅಷ್ಟೇ ಇವಳಿಗೆ ಇಷ್ಟ ಇರೋದು. ಸೊ ಇವಳ ಹತ್ರ ಒಂದು ರಾಶಿ ಇವಾಗ ಫ್ರಾಕ್ ಇದೆ. ಎಲ್ಲದೂನು ಒಂದು ತಿಂಗ್ಳಿಗೊಂದ್ಸತಿ ತೆಗಿಯೋದು, ನೋಡೋದು, ಮತ್ತೆ ಫೋಲ್ಡ್ ಮಾಡಿಡೋದು ಅಷ್ಟೇ. ಹಾಕಕ್ಕಂತ ಅವಕಾಶನೇ ಇಲ್ಲ. ಸೊ ಈ ಡ್ರೆಸ್ ನೋಡಿ, ನಮ್ಮ ಅತ್ತೆ ಕೊಡ್ಸಿದ್ದಾಯ್ತಾ ಅವಳ ಬರ್ಡೇಗೆ ಅಂತ. ಎಷ್ಟು ಚೆನ್ನಾಗಿದೆ, ಎಷ್ಟು ಗ್ರ್ಯಾಂಡ್ ಡ್ರೆಸ್ಸು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದ್ಸತಿನಾರು ಹಾಕಿ ಒಂದ್ ಫೋಟೋನಾರು ತೆಗ್ಸೋಣ ಅಂದ್ರೆ ಇಷ್ಟವರೆಗೆ ಅವಳ ಮೈ ಮೇಲೆ ಹಾಕೊಂಡಿಲ್ಲ, ಒಂದ್ಸತಿನೂ ಹಾಕಿಲ್ಲ. ಎಷ್ಟು ಸತಿ ಕೇಳಿದ್ರು ಅವಳು ಒಪ್ಪಿರ್ಲಿಲ್ಲ. ನೋಡಿ ಅವಳು ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಸೊ ಇವಾಗ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ನೋಡೋಣ ಹಾಕಕ್ ಬಿಡ್ತಾಳ ಏನು ಅಂತ. ಇದ್ ಹಾಕೋಣ ಬಾ, ಇಷ್ಟ ಅಂದ್ಯಲ್ಲ ಬಾರೆ. ನೋಡದ್ರ ಬಿಡಲ್ಲ. ಈ ಸತಿ ಬರ್ಡೇಗ್ ನೋಡಿ ನಮ್ಮ ಅತ್ತೆ ಎಷ್ಟ್ ಚೆನ್ನಾಗಿರೋ ಡ್ರೆಸ್ ಕೊಡ್ಸಿದ್ದಾರೆ. ಇದೊಂದು, ಹಾಗೆ ಇದೊಂದು, ಇದು ಚೆನ್ನಾಗಿದೆ. ಇವೆರಡು ಹಾಕಕ್ಕೆ ಬಿಡಲ್ಲ, ಎಂತ ಮಾಡೋದು. ಯಾದ್ ಬಿಡಲ್ಲ ತೋರ್ಸು. ಇದಾ ಅದು ಬಿಡ ತಾಳಿ ಮೈ ಕೇಳಿ. ನಿಮ್ಗೆ ಹೇಳು, ಯಾವ ಡ್ರೆಸ್ ಬಿಡಲ್ಲ? ಸರಿಯಾಗಿ ಮಾತಾಡ್ಬೇಕು.
ನಾನ್ ನಿನ್ನನ್ ಮಾತೆ ಆಡ್ಸಲ್ಲ ಬಿಡು. ಸರಿಯಾಗಿ ಮಾತಾಡು. ಯಾವ ಡ್ರೆಸ್ ಹಾಕಕ್ ಬಿಡಲ್ಲ? ಯಾವ ಡ್ರೆಸ್ ಬಿಡ ಐಶು. ಸೊ ಈ ತರದೆಲ್ಲ ಹಾಕಕ್ ಬಿಡ್ತಾಳೆ. ಯಾರಿಗೆಲ್ಲ ಈ ತರ ಕನ್ಸ್ಕೊಂಡು ಮಗು ಆದ್ಮೇಲೆ ಹೆಣ್ಮಗು ಆದ್ಮೇಲೆ ಈ ತರ ಡ್ರೆಸ್ ಹಾಕಕ್ ಅವ್ ಬಿಡ್ಲಿಲ್ಲ ಅಂದ್ರೆ ಬೇಜಾರಾಗಿದೆ ಅಂತ ಕಮೆಂಟ್ ಮಾಡಿ. ನಂಗಂತೂ ಬೇಜಾರೇನಾಗಿಲ್ಲ, ಸ್ವಲ್ಪ ದೊಡ್ಡೋಳಾದ್ಮೇಲೆ ಬಿಡ್ಬೋದು. ಬಟ್ ಇವಾಗಂತೂ ಅವಳು ಯಾವ್ದೇ ಗ್ರ್ಯಾಂಡ್ ಡ್ರೆಸ್ ಬಿಡಲ್ಲ. ಬಟ್ ನಮ್ಮ ಅಣ್ಣ ಕೊಡ್ಸಿದ್ ಒಂದ್ ಡ್ರೆಸ್ ಮಾತ್ರ ಹಾಕ್ತಾಳೆ ಅಷ್ಟೆ. ಸಣ್ಣ ಪಾಪು ಇದಾಗ ಹಾಕೋತಾ ಇದ್ಲು, ಬಟ್ ಇವಾಗ ಹಾಕಲ್ಲ. ಅಡ್ಡ ಬರಬೇಡ. ಸೊ ಇದೆಲ್ಲ ಫೋಲ್ಡ್ ಮಾಡ್ಬೇಕು. ಅವಳು ವಾರ್ಡ್ರೋಬ್ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಹಂಗೆ ಒಂದು ತಿಂಗಳಿಗೆ ಒಂದ್ಸತಿ ವಾರ್ಡ್ರೋಬ್ ಕ್ಲೀನ್ ಮಾಡ್ತೀನಲ್ಲ, ಅವಾಗ ಇವೆಲ್ಲ ಓಪನ್ ಮಾಡೋದು, ನೋಡೋದು, ಐಶು ಪ್ಲೀಸ್ ಹಾಕೊಳ್ಳೆ ಅನ್ನೋದು, ಆಮೇಲೆ ಈ ಪೌಚ್ ಅಲ್ಲಿ ಹಾಕಿಡೋದು ಅಷ್ಟೇ. ನನ್ ಕೆಲ್ಸ ಆಗೋಗಿದೆ. ಅವಳು ಹಾಕಲ್ಲ, ನಾನ್ ಬಿಡಲ್ಲ, ಆ ತರ ಆಗಿದೆ. ಸೊ ಇವಾಗ ವಾರ್ಡ್ರೋಬ್ ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಐಶು ಟ್ರೆಡಿಷನಲ್ ಬಟ್ಟೆ ಎಲ್ಲದು ಈ ತರ ಪೌಚಲ್ಲಿ ಹಾಕಿಡ್ತೀನಿ. ಯಾಕೆಂದ್ರೆ ರೇರ್ ಆಗಿ ಯೂಸ್ ಮಾಡೋದ್ರಿಂದ ಹಾಳಾಗಲ್ಲ ಅಂತ ಅಷ್ಟೇ. ಮತ್ತೆ ಹರ್ಗಣೆ ಅಂತ ಅನ್ಸತ್ತೆ, ಈ ತರ ಪೌಚಿಗೆ ಹಾಕಿಟ್ರೆ ನೀಟಾಗಿ ಇರತ್ತೆ. ಸೊ ಅವಳಿಗೆ ಇವತ್ತು ಸಂಜೆ ತಲೆ ಬಾಚೋಣ ಅಂತ, ಯಾವಾಗ್ಲೂ ಜುಟ್ಟೆ ಹಾಕೋದು, 2 ಜುಟ್ಟು 1 ಜುಟ್ಟು ಆ ತರ. ಸೊ ಸ್ವಲ್ಪ ಉದ್ದ ಕೂದಲು ಇರೋದ್ರಿಂದ ಜಡೆ ಹಾಕೋಣ ಅಂತ ಫಸ್ಟ್ ಟೈಮ್ ಜಡೆ ಹಾಕ್ತಾ ಇರೋದು. ನೋಡಿ, ಈ ತರ ದೊಡ್ಡೋರ್ ಬಾಚ್ಕೋತಾರಲ್ಲ, ಈ ತರ ಪಾರ್ಟಿಷನ್ ಮಾಡಿ ಕ್ಲಿಪ್ ಹಾಕಿ ಆಮೇಲೆ ಜಡೆ ಹಾಕೋದು, ಆ ತರ ಹೇರ್ ಸ್ಟೈಲ್ ನ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ಹೇರ್ ಸ್ಟೈಲ್ ಎಲ್ಲ ಮಾಡೋದು, ತಲೆ ಬಾಚೋದು ಸ್ವಲ್ಪ ಕಷ್ಟನೇ. ಕರ್ಲಿ ಹೇರ್ ಅಲ್ವಾ, ನೋವಾಗುತ್ತೆ, ಅಳ್ತಾಳೆ. ಏನಾದ್ರು ಆಟಾಡ್ಸ್ತಾ ತಲೆ ಬಾಚ್ತಿದ್ದೆ. ಬಟ್ ಇವತ್ತು ಸ್ವಲ್ಪ ಟಿವಿ ಆನ್ ಮಾಡಿಟ್ಟು ನೆಮ್ಮದಿಯಿಂದ ತಲೆ ಬಾಚೋಣ ಅಂತ. ನನ್ ಡೆಡ್ ಸ್ಲೋ ಆಯ್ತಾ ಬಾಚೋದು. ಆದ್ರೆ ಇವತ್ ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದೀನಿ, ನಿಮ್ಗೂ ಬೋರ್ ಆಗ್ಬಾರ್ದು ನೋಡಕ್ಕೆ ಅಂತ. ಎಷ್ಟು ಸಖತ್ತಾಗಿ ನೋಡಿ ಜಡೆ ಬಂತು. ನಮ್ಮ ಐಶು ಯಾವ ತರ ಕಾಣ್ತಾಳೆ ಅಂತ ಕಮೆಂಟ್ ಮಾಡ್ಬೋದು ನೀವು. ಏನಾದ್ರೂ ಮಕ್ಳಿಗೆ ಹೊಸದು ಮಾಡಿದಾಗ, ಫಸ್ಟ್ ಟೈಮ್ ಜಡೆ ಹಾಕೋದಾಗಿರ್ಬೋದು, ಜುಟ್ಟು ಹಾಕೋದು, ಅಥವಾ ಹೊಸ ಬಟ್ಟೆ ತಂದಾಗ, ಏನಾದ್ರೂ ಮಕ್ಳು ಹೊಸದಾಗಿ ಕಲ್ತಾಗ ಎಷ್ಟು ಖುಷಿ ಆಗತ್ತಲ್ಲ. ನಾನಂತೂ 1 ವಾರ ಅದೇ ಜಪ ಮಾಡ್ತಾ ಇರ್ತೀನಿ. ಐಶು ಜಡೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಾ ಇತ್ತು, ಏನ್ ಸಖತ್ತಾಗಿದೆ ನೋಡು, ಜಡೆ ಹಾಕೋಷ್ಟು ದೊಡ್ಡೋಳಲ್ಲ ನಮ್ಮ ಐಶು, ಹಂಗೆ ಹಿಂಗೆ ಅಂತ. ಅವಳು ಟಿವಿ ಒಳಗೆ ಮುಳುಗೋಗಿದ್ಲು. ಟಿವಿ ನೋಡ್ತಿದ್ರೆ ಈ ಕಡೆ ಜ್ಞಾನನೇ ಇರಲ್ಲ. ಬಟ್ ತಾಯಂದಿರಿಗೆ ಸಣ್ಣ ಸಣ್ಣದ್ರಲ್ಲೇ ಸಿಕ್ಕಾಪಟ್ಟೆ ಖುಷಿ. ಸೊ ದೇವ್ರಿಗೆ ಹೇಗೂ ದೀಪ ಹಚ್ಚಕ್ಕಿತ್ತ, ಹಾಗಾಗಿ ಹೂನು ಮುಡ್ಕೋ ಐಶ್ರು ಅಂತ ಹೇಳ್ಬಿಟ್ಟು ಒಂದ್ ಗುಲಾಬಿ ಹೂನ ಮುಡಿಸ್ತಾ ಇದ್ದೀನಿ. ಯಾವಾಗ್ಲೂ ಅವಳಿಗೆ ಹೂವೆಲ್ಲ ಏನ್ ಮುಡ್ಸಲ್ಲ, ಜಡೆ ಏನ್ ಹಾಕಲ್ಲ. ನೋಡಿ ಯಾವ ತರ ಕಾಣಿಸ್ತಾಳೆ ಏನು ಅಂತ ನೀವು ಕೂಡ ಕಮೆಂಟ್ ಮಾಡ್ಬೋದು. ಡಾಕ್ಟ್ರೆ, ಕಟ್ ಮಾಡ್ತಿದ್ದೀರಾ? ದೇವ್ರೆ, ಕೈ ಸರಿ ಮಾಡಿ ಅಂತ ಕೊಟ್ರೆ ಕಟ್ ಮಾಡ್ತಿದ್ದೀರಲ್ಲ. ಅಬ್ಬು ಆಗ್ತಾ ಇದೆ ಡಾಕ್ಟ್ರೆ, ಪ್ಲೀಸ್. ಗಾಯ ಅಬ್ಬು ಆಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಾ ಈಗ? ಔಷಧಿ ಕೊಡ್ತಾ ಇದ್ದೀರಾ? ಮತ್ತೆ ಕಿತ್ತಿಟ್ರಾ? ಅಯ್ಯೋ ರಾಮ, ರಕ್ತ ಬರ್ತಾ ಇದೆ. ಅಲ್ಲಿ ಹೋಗುತ್ತೆ ಮತ್ತೆ. ದೇವ್ರೆ, ಬ್ಯಾಂಡೇಜ್ ಹಾಕ್ಬಿಡಿ. ಅಪ್ಪನು ಬೈತಾರೆ, ಅಮ್ಮನು ಬೈತಾರೆ. ಮತ್ತಾರು ಬೈಯೋದು ನಿಂಗೆ? ಸರಿ. ಇವಾಗಷ್ಟೇ ಐಶು ಮೇಡಮ್ ಅವ್ರು ಇದ್ರು. ನೋಡಿ ನೋಡಿ ಆ ಕಡೆ ಹೋಗೋದು. ಸೊ ವ್ಲಾಗ್ನ ನೀವು ನೋಡ್ಕೊಂಡ್ ಬಂದ್ರಿ ಅಂತ ಅನ್ಸತ್ತೆ. ಐಶುದು ಹೊಸ ಹೇರ್ ಸ್ಟೈಲ್ ಆಗಿರ್ಬೋದು, ಐಶುದು ಗುನ್ನ ಆಗಿರ್ಬೋದು, ಆಮೇಲೆ ಐಶು ಡಾಕ್ಟರ್ ಆಟ ಆಡಿದ್ದು, ಐಶು ಬಟ್ಟೆ. ಸೊ ಇದು ಒಂಥರ ಐಶುದೇ ಹೋಲ್ ವ್ಲಾಗ್ ಆಯ್ತು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್, ನಮಸ್ಕಾರ.